ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ದುರಂತ ಸಂಭವಿಸಿ ಇವತ್ತಿಗೆ 5ನೇ ದಿನ. ಈಗಾಗಲೇ 11 ಜನರು ಸಾವನ್ನಪ್ಪಿದ್ದು ಅವರ ಕುಟುಂಬಸ್ಥರಿಗೆ 25 ಲಕ್ಷ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಇದೇ ರಾಜ್ಯ ಸರ್ಕಾರ 60ಕ್ಕೂ ಹೆಚ್ಚು ಜನ ಆ ದುರಂತದಲ್ಲಿ ಗಾಯಗೊಂಡಂತಹ ಗಾಯಾಳುಗಳನ್ನು ಮರೆತಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಗಾಯಾಳುಗಳು ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತ, ಗಾಯಾಳುಗಳನ್ನ ಮರೆತ ಸಿದ್ದರಾಮಯ್ಯ ಸರ್ಕಾರ. ಸ್ವಂತ ದುಡ್ಡಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳು ಪ್ರಶಾಂತ್. ಒಮ್ಮೆ ಈ ದೃಶ್ಯ ನೋಡಿ. ಸ್ವಾಧೀನ ಕಳೆದುಕೊಂಡಿರುವ ಕೈ, ಬೆನ್ನು, ಕತ್ತು, ಕಿವಿ, ದೇಹದ ಹಲವು ಭಾಗಗಳಿಗೆ ಗಾಯ. ಹೀಗೆ ಚಿನ್ನಸ್ವಾಮಿ ಮೈದಾನದ ಬಳಿ ಸಾವಿನಿಂದ ಪಾರಾಗಿ ಗಾಯಗೊಂಡ ತುಮಕೂರು ಮೂಲದ ಪ್ರಶಾಂತ್ಗೆ ಸರ್ಕಾರದಿಂದ ಯಾವುದೇ ವೈದ್ಯಕೀಯ ನೆರವು ಸಿಕ್ಕಿಲ್ಲ. ಸ್ವಂತ ದುಡ್ಡಿನಿಂದಲೇ ಚಿಕಿತ್ಸೆ ಪಡೆಯುತ್ತಿದ್ದು ಸರ್ಕಾರದ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾವು ಅವತ್ತೇ ಡಿಸ್ಚಾರ್ಜ್ ಆಗಿ ಬಂದುಬಿಟ್ವಿ ಸರ್. ನೈಟ್ 2 o'clockನೇ ಡಿಸ್ಚಾರ್ಜ್ ಆಗಿ ಬಂದ್ವಿ. ನಾನು 4:30ಗೆ ನನಗೆ ಆ ಥರ ಆಗಿರೋದು. 6:30ವರೆಗೂ ನಾನು ಒದ್ದಾಡ್ತಾ ಇದ್ದೀನಿ ಅಲ್ಲೇ. ಯಾರೂ ಬಂದು ಹೆಲ್ಪ್ ಮಾಡ್ತಾ ಇಲ್ಲ. ನಮ್ಮವರೇ ಬಂದುಬಿಟ್ಟು, ನಮ್ಮ ಮನೆಯವರೇ ಬಂದುಬಿಟ್ಟು ಅಲ್ಲಿ ಬಂದು ಹುಡ್ಕೊಂಡು ಬಂದು ನನ್ನ ಕರ್ಕೊಂಡು ಪೊಲೀಸಿಗೆ ಆಮೇಲೆ ಇನ್ಫಾರ್ಮ್ ಮಾಡಿರೋದು. ಆಮೇಲೆ ಪೊಲೀಸ್ ನಮ್ಮನ್ನು ಬೋರಿಂಗ್ ಹಾಸ್ಪಿಟ್ಲಿಗೆ ಆ್ಯಂಬುಲೆನ್ಸಿಂದ ಕರ್ಕೊಂಡು ಹೋಗಿತ್ತು. ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದರು ಸರ್. ನನ್ನ ಹೆಸರು ಕೇಳಿದರು, ಎಲ್ಲಿ ಯಾವ ಥರ ಇದ್ದೀರಾ, ಚೆನ್ನಾಗಿದ್ದೀರಾ ಇಲ್ಲ, ಇಲ್ಲಿ ಏನಾದರೂ ನಿಮಗೆ ಬಿಲ್ ಆದರೆ ನಾನಿದ್ದೀನಿ, ₹1 ಬಿಲ್ ಆದರೂ ನಮ್ಗೆ ಇನ್ಫಾರ್ಮ್ ಮಾಡಿ, ನಾವೆಲ್ಲ ವಿತೌಟ್ ಫ್ರೀ ಟ್ರೀಟ್ಮೆಂಟ್ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ನಾನೇ ಪೇ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಏನೂ ಅದರಿಂದ ಇದಾಗಿಲ್ಲ. BBMP ಅವ್ರು ಬಂದಿದ್ರು, ಒಂದು ಊಟ ಕೊಟ್ಟು ಹೋದರು. ಹುಳಿಮಾವಿನಲ್ಲಿ ವಾಸವಿರುವ ಪ್ರಶಾಂತ್ ಕಾರು ಡ್ರೈವರ್ ಆಗಿ ಕೆಲಸ ಮಾಡಿ ಜೀವನ ನಿರ್ವಹಿಸುತ್ತಿದ್ದಾರೆ. ಪ್ರಶಾಂತ್ಗೆ ತಂದೆ ಇಲ್ಲ. ತಾಯಿಯನ್ನ ನೋಡಿಕೊಂಡು ಜೀವನ ನಡೆಸುವ ಪ್ರಶಾಂತ್ಗೆ ಈವರೆಗೆ ಸರ್ಕಾರದಿಂದ ವೈದ್ಯಕೀಯ ನೆರವು ನೀಡಿಲ್ಲ. 10ರಿಂದ 15 ಸಾವಿರ ರೂಪಾಯಿ ಸ್ನೇಹಿತರಿಂದ ಸಾಲ ಪಡೆದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಗೆ ಬಂದಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದ ಹಿನ್ನೆಲೆ ಹುಳಿಮಾವಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಅಧಿಕಾರಿಗಳು ಆಸ್ಪತ್ರೆಯಲ್ಲಿ ಫೋಟೋ ತಗೊಂಡು ಹೋದವರು ಈವರೆಗೂ ಸಹಾಯ ಮಾಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಡ್ರೈವಿಂಗ್ ಕೆಲಸವೂ ಕಳೆದುಕೊಳ್ಳುವ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಓರ್ವ ವ್ಯಕ್ತಿಯ ಬಳಿ ಚಾಲಕನಾಗಿ ಕೆಲಸ ಮಾಡ್ತಿದ್ದ ಪ್ರಶಾಂತ್ ಬದಲಿಗೆ ಬೇರೆಯವರನ್ನ ನೇಮಿಸಿಕೊಳ್ಳಲು ಮಾಲೀಕ ಮುಂದಾಗಿದ್ದಾರಂತೆ. ಇದ್ದ ಒಂದು ಕೆಲಸವೂ ಕಳೆದುಕೊಳ್ಳುವ ಭೀತಿಗೆ ಒಳಗಾಗಿದ್ದಾರೆ. ಸ್ನಾನ ಮಾಡಿಸ್ಬೇಕು ಅಂದ್ರೆ ನಮ್ಮ ತಾಯಿಯವ್ರು ಇರಬೇಕು, ಊಟ ಮಾಡಿಸ್ಬೇಕು ಅಂದ್ರೆ ನನಗೆ ತಾಯಿಯವ್ರು ಇರಬೇಕು. ಏನು ನನ್ನಾಗಿ ನಾನು ಏನು ಕೆಲಸ ನಾನು ಮಾಡ್ಕೊಳಕ್ಕೆ, ನಾನು ಡ್ರೈವಿಂಗ್ ಹೋಗಬೇಕು. ಇನ್ನು ನಾನು 2 ವಾರ ಇದೆ. ಅವರು ನೀವು 2 ವಾರ ಅಂದರೆ ನಾವು ಬೇರೆಯವ್ರನ್ನ ನೋಡ್ಕೋತೀವಿ ಅಂತ ಹೇಳಿದ್ದಾರೆ ನಮ್ಮ ಓನರು. ಸೊ ನನಗೆ ಅದು ಕೆಲಸದ ಬೇರೆ ಜಾಸ್ತಿ ಕಷ್ಟ ಆಗ್ಬಿಟ್ಟಿದೆ ಈಗ. ಕೋರ್ಟ್ ವಿಚಾರಕ್ಕೆ ನಗರದ ಕಡೆ ಬಂದಿದ್ದ ಪ್ರಶಾಂತ್ RCB ವಿಕ್ಟರಿ ಪರೇಡ್ ನೋಡಬೇಕು ಅಂತ ಚಿನ್ನಸ್ವಾಮಿ ಮೈದಾನದ ಗೇಟ್ 7ರ ಬಳಿ ಬಂದಿದ್ದ. ತಾಯಿಯನ್ನ ಮನೆಗೆ ಕಳಿಸಿ ಒಬ್ಬನೇ ಮೈದಾನದ ಬಳಿ ಇದ್ದ. ಏಕಾಏಕಿ ನೂಕಾಟ ತಳ್ಳಾಟದಲ್ಲಿ ಕುಸಿದು ಬಿದ್ದಿದ್ದ. ಪ್ರಶಾಂತ್ ಮೇಲೆ ಅಲ್ಲಿದ್ದವರು ಓಡಾಡಿಕೊಂಡು ಹೋಗ್ತಾ ಇದ್ರು. ಆತನ ಸಹಾಯಕ್ಕೆ ಯಾರೂ ಬರಲಿಲ್ಲ. ಆಕ್ಸಿಜನ್ ಇಲ್ಲದೆ ಒದ್ದಾಡ್ತಿದ್ದ. ಮನೆಯವರಿಗೆ ಕರೆ ಮಾಡಿ ನಾನು ಉಳಿಯಲ್ಲ, ಕ್ಷಮಿಸಿ ಅಂತ ಹೇಳಿದ್ದ. ಕೂಡಲೇ ಮೈದಾನದ ಬಳಿ ದೌಡಾಯಿಸಿ ಪ್ರಶಾಂತ್ ಕುಟುಂಬದವರು ಹುಡುಕಾಡುತ್ತಿದ್ರು. ಆ ವೇಳೆಗಾಗಲೇ ಓರ್ವ ಯುವಕ ಪ್ರಶಾಂತ್ನನ್ನ ಜನ ಇಲ್ಲದ ಜಾಗಕ್ಕೆ ಕರ್ಕೊಂಡು ಬಂದು ಬಿಟ್ಟಿದ್ದ. ಆಗ ಸ್ವಲ್ಪ ಚೇತರಿಸಿಕೊಂಡಿದ್ದ. ಕುಟುಂಬಸ್ಥರ ಸಹಾಯದಿಂದ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿ ಅಲ್ಟ್ರಾಸೌಂಡ್, CT ಸ್ಕ್ಯಾನಿಂಗ್ ವ್ಯವಸ್ಥೆ ಇಲ್ಲದೆ ಖಾಸಗಿ ಆಸ್ಪತ್ರೆಗೆ ಕಳುಹಿಸಿದ್ರಂತೆ. ಅಲ್ಲಿ 10ರಿಂದ 15 ಸಾವಿರ ಬಿಲ್ ಆಗಿದ್ದು ಹಣ ಕಟ್ಟೋಕು ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ. ಮೃತ ಕುಟುಂಬಸ್ಥರಿಗೆ ಪರಿಹಾರ ನೀಡುವ ನಿರ್ಧಾರದಲ್ಲಿರುವ ಸರ್ಕಾರ ಗಾಯಾಳುಗಳನ್ನ ಮರೆತಿರೋದು ನಿಜಕ್ಕೂ ಅಮಾನವೀಯವೇ ಸರಿ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.